2025 ಜುಲೈ ತಿಂಗಳಲ್ಲಿ ರೌಡಿ ಬಿಕ್ಲಿ ಶಿವನ ಮರ್ಡರ್ ಆಗುತ್ತೆ. ಆ ಶಿವನ ಮರ್ಡರ್ ಆದ್ಮೇಲೆ ಇವರೆಲ್ಲರೂ ಕೂಡ ಎಸ್ಕೆ. ಹಲಸೂರಿನ ಮನೆ ಮುಂದೆನೆ ರೌಡಿ ಬಿಕ್ಲಿ ಶಿವನ ಹತ್ಯೆ ಆಗುತ್ತೆ. ಬೈರ್ತಿ ವಿರುದ್ಧ ಭಾರತೀನಗರ ಠಾಣೆಯಲ್ಲಿ ಎಫ್ಐಆರ್ ಆಗುತ್ತೆ. ಇದಾದ ಮೇಲೆ ಯಾವ ರೀತಿ ಇವರು ಪೊಲೀಸರ ಕೈಗೆ ಸಿಗಲಿಲ್ಲ, ಎಲ್ಲಿ ಹೋದ್ರು ಅನ್ನುವಂತ ಆಗೂ ಪ್ರಶ್ನೆ, ಈಗಲೂ ಕೂಡ ಪ್ರಶ್ನೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಈಗ ಈ ಬೈರ್ತಿ ಬಸವರಾಜ್ಗೆ ಬಂಧನದ ಭೀತಿ ಕಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಜಮೀನು ವಿವಾದವೊಂದಕ್ಕೆ ಸಂಬಂಧಪಟ್ಟಂತೆ ನಡೆದ ಜಗಳ, ಅದೇ ಜಗಳ ಕೊಲೆಯಲ್ಲಿ ಅಂತ್ಯ ಆಯಿತು ಅನ್ನುವಂತ ಆರೋಪ. ರೌಡಿ ಶೀಟರ್ ಬಿಕ್ಲಿ ಶಿವನ ತಾಯಿಯ ದೂರಿನ ಮೇರೆಗೆ ಸಿಐಡಿ ತನಿಖೆ ಆರಂಭ ಆಯಿತು. ಬೈರ್ತಿ ಬಸವರಾಜ್ ವಿರುದ್ಧ ಆರೋಪ ಕೇಳಿಬಂತು. ಅದರಲ್ಲಿ A5 ಬೈರ್ತಿ ವಿಚಾರಣೆ ಮಾಡಬೇಕು ಅಂತ ಸಿಐಡಿ ಹೇಳಿತು. ಬಂಧನ ಭೀತಿಯಲ್ಲಿ ಹೈಕೋರ್ಟ್ಗೆ ಶಾಸಕ ಬೈರ್ತಿ ಮೊರೆ ಹೋಗ್ತಾರೆ. ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿತು. ಶರಣಾಗದಿದ್ದರೆ ಶಾಸಕ ಬೈರ್ತಿ ಬಸವರಾಜ್ ಬಂಧನ ಫಿಕ್ಸ್. ಎಲ್ಲಿದ್ದಾರೆ ಬೈರ್ತಿ? ಪ್ರತ್ಯಕ್ಷ ಆಗ್ತಾರಾ ಅಥವಾ ಪೊಲೀಸರು ಮುಂದಿನ ಕ್ರಮಕ್ಕೆ ಮುಂದಾಗ್ತಾರಾ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೆಕ್ಸ್ಟ್, 2025 ಜುಲೈ ತಿಂಗಳಲ್ಲಿ ರೌಡಿ ಬಿಕ್ಲಿ ಶಿವನ ಮರ್ಡರ್ ಆಗುತ್ತೆ. ಆ ಶಿವನ ಮರ್ಡರ್ ಆದ್ಮೇಲೆ ಇವರೆಲ್ಲರೂ ಕೂಡ ಎಸ್ಕೆ. ಹಲಸೂರಿನ ಮನೆ ಮುಂದೆನೆ ರೌಡಿ ಬಿಕ್ಲಿ ಶಿವನ ಹತ್ಯೆ ಆಗುತ್ತೆ. ಬೈರ್ತಿ ವಿರುದ್ಧ ಭಾರತೀನಗರ ಠಾಣೆಯಲ್ಲಿ ಎಫ್ಐಆರ್ ಆಗುತ್ತೆ. ಇದಾದ ಮೇಲೆ ಯಾವ ರೀತಿ ಇವರು ಪೊಲೀಸರ ಕೈಗೆ ಸಿಗಲಿಲ್ಲ, ಎಲ್ಲಿ ಹೋದ್ರು ಅನ್ನುವಂತ ಆಗೂ ಪ್ರಶ್ನೆ, ಈಗಲೂ ಕೂಡ ಪ್ರಶ್ನೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಈಗ ಈ ಬೈರ್ತಿ ಬಸವರಾಜ್ಗೆ ಬಂಧನದ ಭೀತಿ ಕಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಜಮೀನು ವಿವಾದವೊಂದಕ್ಕೆ ಸಂಬಂಧಪಟ್ಟಂತೆ ನಡೆದ ಜಗಳ, ಅದೇ ಜಗಳ ಕೊಲೆಯಲ್ಲಿ ಅಂತ್ಯ ಆಯಿತು ಅನ್ನುವಂತ ಆರೋಪ. ರೌಡಿ ಶೀಟರ್ ಬಿಕ್ಲಿ ಶಿವನ ತಾಯಿಯ ದೂರಿನ ಮೇರೆಗೆ ಸಿಐಡಿ ತನಿಖೆ ಆರಂಭ ಆಯಿತು. ಬೈರ್ತಿ ಬಸವರಾಜ್ ವಿರುದ್ಧ ಆರೋಪ ಕೇಳಿಬಂತು. ಅದರಲ್ಲಿ A5 ಬೈರ್ತಿ ವಿಚಾರಣೆ ಮಾಡಬೇಕು ಅಂತ ಸಿಐಡಿ ಹೇಳಿತು. ಬಂಧನ ಭೀತಿಯಲ್ಲಿ ಹೈಕೋರ್ಟ್ಗೆ ಶಾಸಕ ಬೈರ್ತಿ ಮೊರೆ ಹೋಗ್ತಾರೆ. ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿತು. ಶರಣಾಗದಿದ್ದರೆ ಶಾಸಕ ಬೈರ್ತಿ ಬಸವರಾಜ್ ಬಂಧನ ಫಿಕ್ಸ್. ಎಲ್ಲಿದ್ದಾರೆ ಬೈರ್ತಿ? ಪ್ರತ್ಯಕ್ಷ ಆಗ್ತಾರಾ ಅಥವಾ ಪೊಲೀಸರು ಮುಂದಿನ ಕ್ರಮಕ್ಕೆ ಮುಂದಾಗ್ತಾರಾ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೆಕ್ಸ್ಟ್, 2025 ಜುಲೈ ತಿಂಗಳಲ್ಲಿ ರೌಡಿ ಬಿಕ್ಲಿ ಶಿವನ ಮರ್ಡರ್ ಆಗುತ್ತೆ. ಆ ಶಿವನ ಮರ್ಡರ್ ಆದ್ಮೇಲೆ ಇವರೆಲ್ಲರೂ ಕೂಡ ಎಸ್ಕೆ. ಹಲಸೂರಿನ ಮನೆ ಮುಂದೆನೆ ರೌಡಿ ಬಿಕ್ಲಿ ಶಿವನ ಹತ್ಯೆ ಆಗುತ್ತೆ. ಬೈರ್ತಿ ವಿರುದ್ಧ ಭಾರತೀನಗರ ಠಾಣೆಯಲ್ಲಿ ಎಫ್ಐಆರ್ ಆಗುತ್ತೆ. ಇದಾದ ಮೇಲೆ ಯಾವ ರೀತಿ ಇವರು ಪೊಲೀಸರ ಕೈಗೆ ಸಿಗಲಿಲ್ಲ, ಎಲ್ಲಿ ಹೋದ್ರು ಅನ್ನುವಂತ ಆಗೂ ಪ್ರಶ್ನೆ, ಈಗಲೂ ಕೂಡ ಪ್ರಶ್ನೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಈಗ ಈ ಬೈರ್ತಿ ಬಸವರಾಜ್ಗೆ ಬಂಧನದ ಭೀತಿ ಕಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಜಮೀನು ವಿವಾದವೊಂದಕ್ಕೆ ಸಂಬಂಧಪಟ್ಟಂತೆ ನಡೆದ ಜಗಳ, ಅದೇ ಜಗಳ ಕೊಲೆಯಲ್ಲಿ ಅಂತ್ಯ ಆಯಿತು ಅನ್ನುವಂತ ಆರೋಪ. ರೌಡಿ ಶೀಟರ್ ಬಿಕ್ಲಿ ಶಿವನ ತಾಯಿಯ ದೂರಿನ ಮೇರೆಗೆ ಸಿಐಡಿ ತನಿಖೆ ಆರಂಭ ಆಯಿತು. ಬೈರ್ತಿ ಬಸವರಾಜ್ ವಿರುದ್ಧ ಆರೋಪ ಕೇಳಿಬಂತು. ಅದರಲ್ಲಿ A5 ಬೈರ್ತಿ ವಿಚಾರಣೆ ಮಾಡಬೇಕು ಅಂತ ಸಿಐಡಿ ಹೇಳಿತು. ಬಂಧನ ಭೀತಿಯಲ್ಲಿ ಹೈಕೋರ್ಟ್ಗೆ ಶಾಸಕ ಬೈರ್ತಿ ಮೊರೆ ಹೋಗ್ತಾರೆ. ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿತು. ಶರಣಾಗದಿದ್ದರೆ ಶಾಸಕ ಬೈರ್ತಿ ಬಸವರಾಜ್ ಬಂಧನ ಫಿಕ್ಸ್. ಎಲ್ಲಿದ್ದಾರೆ ಬೈರ್ತಿ? ಪ್ರತ್ಯಕ್ಷ ಆಗ್ತಾರಾ ಅಥವಾ ಪೊಲೀಸರು ಮುಂದಿನ ಕ್ರಮಕ್ಕೆ ಮುಂದಾಗ್ತಾರಾ?
ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೆಕ್ಸ್ಟ್, 2025 ಜುಲೈ ತಿಂಗಳಲ್ಲಿ ರೌಡಿ ಬಿಕ್ಲಿ ಶಿವನ ಮರ್ಡರ್ ಆಗುತ್ತೆ. ಆ ಶಿವನ ಮರ್ಡರ್ ಆದ್ಮೇಲೆ ಇವರೆಲ್ಲರೂ ಕೂಡ ಎಸ್ಕೆ. ಹಲಸೂರಿನ ಮನೆ ಮುಂದೆನೆ ರೌಡಿ ಬಿಕ್ಲಿ ಶಿವನ ಹತ್ಯೆ ಆಗುತ್ತೆ. ಬೈರತಿ ವಿರುದ್ಧ ಭಾರತೀನಗರ ಠಾಣೆಯಲ್ಲಿ ಎಫ್ಐಆರ್ ಆಗುತ್ತೆ. ಇದಾದ ಮೇಲೆ ಯಾವ ರೀತಿ ಇವರು ಪೊಲೀಸರ ಕೈಗೆ ಸಿಗಲಿಲ್ಲ, ಎಲ್ಲಿ ಹೋದ್ರು ಅನ್ನುವಂತ ಆಗೂ ಪ್ರಶ್ನೆ, ಈಗಲೂ ಕೂಡ ಪ್ರಶ್ನೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಈಗ ಈ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ ಕಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಜಮೀನು ವಿವಾದವೊಂದಕ್ಕೆ ಸಂಬಂಧಪಟ್ಟಂತೆ ನಡೆದ ಜಗಳ, ಅದೇ ಜಗಳ ಕೊಲೆಯಲ್ಲಿ ಅಂತ್ಯ ಆಯಿತು ಅನ್ನುವಂತ ಆರೋಪ. ರೌಡಿ ಶೀಟರ್ ಬಿಕ್ಲಿ ಶಿವನ ತಾಯಿಯ ದೂರಿನ ಮೇರೆಗೆ ಸಿಐಡಿ ತನಿಖೆ ಆರಂಭ ಆಯಿತು. ಬೈರತಿ ಬಸವರಾಜ್ ವಿರುದ್ಧ ಆರೋಪ ಕೇಳಿಬಂತು. ಅದರಲ್ಲಿ A5 ಬೈರತಿ ವಿಚಾರಣೆ ಮಾಡಬೇಕು ಅಂತ ಸಿಐಡಿ ಹೇಳಿತು. ಬಂಧನ ಭೀತಿಯಲ್ಲಿ ಹೈಕೋರ್ಟ್ಗೆ ಶಾಸಕ ಬೈರತಿ ಮೊರೆ ಹೋಗ್ತಾರೆ. ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿತು. ಶರಣಾಗದಿದ್ದರೆ ಶಾಸಕ ಬೈರತಿ ಬಸವರಾಜ್ ಬಂಧನ ಫಿಕ್ಸ್. ಎಲ್ಲಿದ್ದಾರೆ ಬೈರತಿ? ಪ್ರತ್ಯಕ್ಷ ಆಗ್ತಾರಾ ಅಥವಾ ಪೊಲೀಸರು ಮುಂದಿನ ಕ್ರಮಕ್ಕೆ ಮುಂದಾಗ್ತಾರಾ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. 2025 ಜುಲೈ ತಿಂಗಳಲ್ಲಿ ರೌಡಿ ಬಿಕ್ಲಿ ಶಿವನ ಮರ್ಡರ್ ಆಗುತ್ತೆ. ಆ ಶಿವನ ಮರ್ಡರ್ ಆದ್ಮೇಲೆ ಇವರೆಲ್ಲರೂ ಕೂಡ ಎಸ್ಕೆ. ಹಲಸೂರಿನ ಮನೆ ಮುಂದೆನೆ ರೌಡಿ ಬಿಕ್ಲಿ ಶಿವನ ಹತ್ಯೆ ಆಗುತ್ತೆ. ಬೈರತಿ ವಿರುದ್ಧ ಭಾರತೀನಗರ ಠಾಣೆಯಲ್ಲಿ ಎಫ್ಐಆರ್ ಆಗುತ್ತೆ. ಇದಾದ ಮೇಲೆ ಯಾವ ರೀತಿ ಇವರು ಪೊಲೀಸರ ಕೈಗೆ ಸಿಗಲಿಲ್ಲ, ಎಲ್ಲಿ ಹೋದ್ರು ಅನ್ನುವಂತ ಆಗೂ ಪ್ರಶ್ನೆ, ಈಗಲೂ ಕೂಡ ಪ್ರಶ್ನೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಈಗ ಈ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ ಕಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಜಮೀನು ವಿವಾದವೊಂದಕ್ಕೆ ಸಂಬಂಧಪಟ್ಟಂತೆ ನಡೆದ ಜಗಳ, ಅದೇ ಜಗಳ ಕೊಲೆಯಲ್ಲಿ ಅಂತ್ಯ ಆಯಿತು ಅನ್ನುವಂತ ಆರೋಪ. ರೌಡಿ ಶೀಟರ್ ಬಿಕ್ಲಿ ಶಿವನ ತಾಯಿಯ ದೂರಿನ ಮೇರೆಗೆ ಸಿಐಡಿ ತನಿಖೆ ಆರಂಭ ಆಯಿತು. ಬೈರತಿ ಬಸವರಾಜ್ ವಿರುದ್ಧ ಆರೋಪ ಕೇಳಿಬಂತು. ಅದರಲ್ಲಿ A5 ಬೈರತಿ ವಿಚಾರಣೆ ಮಾಡಬೇಕು ಅಂತ ಸಿಐಡಿ ಹೇಳಿತು. ಬಂಧನ ಭೀತಿಯಲ್ಲಿ ಹೈಕೋರ್ಟ್ಗೆ ಶಾಸಕ ಬೈರತಿ ಮೊರೆ ಹೋಗ್ತಾರೆ. ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿತು. ಶರಣಾಗದಿದ್ದರೆ ಶಾಸಕ ಬೈರತಿ ಬಸವರಾಜ್ ಬಂಧನ ಫಿಕ್ಸ್. ಎಲ್ಲಿದ್ದಾರೆ ಬೈರತಿ? ಪ್ರತ್ಯಕ್ಷ ಆಗ್ತಾರಾ ಅಥವಾ ಪೊಲೀಸರು ಮುಂದಿನ ಕ್ರಮಕ್ಕೆ ಮುಂದಾಗ್ತಾರಾ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೆಕ್ಸ್ಟ್